ನಮಸ್ಕಾರ ಸ್ನೇಹಿತರೆ, ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ 26 ಜನ ಅಮಾಯಕ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ದಾಳಿಯ ನಂತರ ಇಡೀ ದೇಶದಲ್ಲಿ ದುಃಖ ಮನೆ ಮಾಡಿದೆ. ಉಗ್ರರನ್ನ ಸೆರೆಹಿಡಿಯಲು ಭದ್ರತಾ ಪಡೆಗಳು ನಿರಂತರವಾಗಿ ಶೋಧ ಮತ್ತು ಕಾರ್ಯಾಚರಣೆಗಳನ್ನು ನಡೆಸುತ್ತಿವೆ. ಉಗ್ರರ ದಾಳಿಯ ನಂತರ ಕೇಂದ್ರ ಸರ್ಕಾರವು ಕಾರ್ಯಪ್ರವೃತ್ತವಾಗಿದ್ದು ನೆರೆಯ ದೇಶ ಪಾಕಿಸ್ತಾನದ ವಿರುದ್ಧ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಇವುಗಳಲ್ಲಿ ಅಟಾರಿ ಗಡಿ ಚೆಕ್ ಪೋಸ್ಟ್ ಅನ್ನು ಮುಚ್ಚುವುದು, ಸಿಂಧೂ ಜಲ ಒಪ್ಪಂದವನ್ನು ನಿಲ್ಲಿಸುವುದು ಮತ್ತು ಪಾಕಿಸ್ತಾನಿ ನಾಗರಿಕರಿಗೆ ಭಾರತೀಯ ವೀಸಾವನ್ನು ನೀಡುವುದನ್ನು ನಿಲ್ಲಿಸುವುದು ಇವೆಲ್ಲವೂ ಕೂಡ ಸೇರಿವೆ. ಬಿಸಿಸಿಐ ಕ್ರಿಕೆಟ್ ಸ್ಟ್ರೈಕ್ ಅನ್ನು ಪಾಕಿಸ್ತಾನದ ವಿರುದ್ಧ ನಡೆಸಿದೆ. ಕ್ರೀಡಾ ಪ್ರಸಾರ ವೇದಿಕೆ ಆದಂತಹ ಪ್ಯಾನ್ ಕೋಡ್, ಸೋನಿ ಟೆಲಿವಿಷನ್ ಮತ್ತು ಕ್ರಿಕ್ ಬಸ್ ಸೇರಿದಂತೆ ಹಲವು ಕ್ರೀಡಾ ವೆಬ್ಸೈಟ್ಗಳು ಪಾಕಿಸ್ತಾನ ಸೂಪರ್ ಲೀಗ್ನ ನೇರ ಪ್ರಸಾರವನ್ನು ನಿಲ್ಲಿಸಲು ನಿರ್ಧರಿಸಿದೆ. ಸ್ನೇಹಿತರೆ, ಈ ಒಂದು ಏಪ್ರಿಲ್ 24ರಂದು PSL ಪಂದ್ಯಗಳನ್ನು ಸ್ಟ್ರೀಮಿಂಗ್ ಮಾಡಲು ಪ್ಯಾನ್ ಕೋಡ್ ಲಭ್ಯವಾಗಿಲ್ಲ. ಈ ನಿರ್ಧಾರದ ನಂತರ PSL ಡಿಜಿಟಲ್ ವೀಕ್ಷಕರ ಸಂಖ್ಯೆಯಲ್ಲಿ ಭಾರಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಇದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯಾದಂತಹ PCBಯ ಆದಾಯದ ಮೇಲೆ ನೇರ ಪರಿಣಾಮವನ್ನು ಬೀರಲಿದೆ. ಪಾಕಿಸ್ತಾನ ಸೂಪರ್ ಲೀಗ್ 25ರ ಕ್ರಿಕೆಟ್ ಫ್ಯಾಂಟಸಿ ಅಪ್ಲಿಕೇಶನ್ಗಳು ಕೂಡ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿವೆ. ಈಗ ಫ್ಯಾಂಟಸಿ ಬಳಸುವವರು ಪಾಕಿಸ್ತಾನ ಸೂಪರ್ ಲೀಗ್ನ ಪಂದ್ಯಗಳಿಗಾಗಿ ಅಥವಾ ಅಪ್ಲಿಕೇಶನ್ನಲ್ಲಿ ತಮ್ಮ ನೆಚ್ಚಿನ ತಂಡವನ್ನು ರಚಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ಅಪ್ಲಿಕೇಶನ್ಗಳು PSLನ ಎಲ್ಲ ಪಂದ್ಯಗಳನ್ನು ತಮ್ಮ ಪ್ಲಾಟ್ಫಾರ್ಮ್ನಿಂದ ತೆಗೆದುಹಾಕಿವೆ. ಇದಲ್ಲದೆ ಕ್ರಿಕೆಟ್ನ ಸ್ಕೋರ್ ಅಪ್ಡೇಟಿಂಗ್ ಅಪ್ಲಿಕೇಶನ್ ಆದಂತಹ ಕ್ರಿಕ್ ಬಸ್ ಮತ್ತು ESPN ಕ್ರಿಕ್ ಇನ್ಫೋ ಕೂಡ ತಮ್ಮ ಅಪ್ಲಿಕೇಶನ್ಗಳಿಂದ ಈ ಒಂದು PSL ಅನ್ನು ತೆಗೆದುಹಾಕಿದೆ. ಇದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಮೇಲೆ ನೇರ ಪರಿಣಾಮವನ್ನು ಬೀರುತ್ತಿದೆ. ಈ ಮೂಲಕ PCBಗೆ BCCI ಬಿಸಿ ಮುಟ್ಟಿಸಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಮತ್ತು ಪಾಕಿಸ್ತಾನ ಸೂಪರ್ ಲೀಗ್ಗಳು ಬಹುತೇಕ ಏಕಕಾಲದಲ್ಲಿ ಆಯೋಜನೆಯಾಗುತ್ತಿರುವುದು ಇದೇ ಮೊದಲು. PSL ಏಪ್ರಿಲ್ 11ರಂದು ಪ್ರಾರಂಭವಾಗಿದ್ದು ಫೈನಲ್ ಪಂದ್ಯವು ಮೇ 18ರಂದು ನಡೆಯಲಿದೆ. ಇತ್ತ IPL ಮಾರ್ಚ್ 22ರಂದು ಪ್ರಾರಂಭವಾಗಿದ್ದು ಫೈನಲ್ ಪಂದ್ಯವು ಮೇ 25ರಂದು ನಡೆಯಲಿದೆ. ಅದೇ ರೀತಿ ನಮ್ಮ ಟೀಮ್ ಇಂಡಿಯಾದ ಮಾಜಿ ನಾಯಕರಾದಂತಹ ಸೌರವ್ ಗಂಗೂಲಿ ಈಗ ಪಾಕಿಸ್ತಾನದ ಬಗ್ಗೆ ಮತ್ತೊಂದನ್ನ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು, ಭಾರತವು ಪಾಕಿಸ್ತಾನದೊಂದಿಗಿನ ಎಲ್ಲ ಕ್ರಿಕೆಟ್ ಸಂಬಂಧಗಳನ್ನು ಮುರಿಯಬೇಕು. ICC ಮತ್ತು ಏಷ್ಯನ್ ಟೂರ್ನಿಗಳಿಗೂ ಕೂಡ ಸಹ ಪಾಕಿಸ್ತಾನದೊಂದಿಗೆ ಭಾರತ ಆಡಬಾರದು ಎಂಬಂತೆ ಖಡಕ್ ಮಾತನ್ನ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಸಂಬಂಧದ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಿದಂತಹ ಈ ಒಂದು ಗಂಗೂಲಿ, 100% ಭಾರತ ಇದನ್ನ ಮಾಡಬೇಕು. ಪಾಕಿಸ್ತಾನದೊಂದಿಗಿನ ಸಂಬಂಧವನ್ನು ಕಡಿದುಕೊಳ್ಳಬೇಕು, ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಪ್ರತಿ ವರ್ಷ ಇಂತಹ ಘಟನೆಗಳು ನಡೆಯುತ್ತಿರುವುದು ತಮಾಷೆಯಾಗಿ ಪರಿಣಮಿಸಿವೆ. ಭಯೋತ್ಪಾದನೆಯನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಈ ಒಂದು ಕ್ರಿಕೆಟ್ನ ದಾದಾ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಕ್ಕೂ ಮುಂಚೆ ಮಾತನಾಡಿದಂತಹ BCCI ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಅವರು ಭಾರತ ನೆಲದಲ್ಲಿ ನಡೆದಂತಹ ದಾಳಿಯನ್ನ ಖಂಡಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧಗಳ ಬಗ್ಗೆ ಕೇಂದ್ರ ಸರ್ಕಾರದ ನಿಲುವಿನಿಂದ ಭಾರತ ಮತ್ತು ಪಾಕಿಸ್ತಾನದೊಂದಿಗಿನ ದ್ವಿಪಕ್ಷೀಯ ಸರಣಿಗಳನ್ನು ಆಡುತ್ತಿಲ್ಲ. ಭವಿಷ್ಯದಲ್ಲಿ ನಾವು ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸರಣಿಗಳನ್ನು ಆಡುವುದಿಲ್ಲ. ಆದರೆ ICC ಟೂರ್ನಿಗಳ ವಿಷಯಕ್ಕೆ ಬಂದಾಗ ನಾವು ICCಯ ಒಳಗೊಳ್ಳುವಿಕೆಯಿಂದಾಗಿ ಆಡುತ್ತೇವೆ. ಏನು ನಡೆಯುತ್ತದೆ ಎಂಬುದರ ಬಗ್ಗೆ ICCಗೂ ಅರಿವಿದೆ ಎಂದು ತಿಳಿಸಿದ್ದಾರೆ. ಪಹಲ್ಗಾಮ್ನ ಭಯೋತ್ಪಾದಕ ದಾಳಿಯಲ್ಲಿ 26 ಜನ ಸಾವನ್ನಪ್ಪಿದ್ದು ಅನೇಕರು ಗಾಯಗೊಂಡಿದ್ದಾರೆ. ವರದಿಗಳ ಪ್ರಕಾರ ಈ ಘಟನೆಯ ನಂತರ BCCI ICCಗೆ ಪತ್ರ ಬರೆದು ICCಯ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಒಂದೇ ಗುಂಪಿನಲ್ಲಿ ಇಡದಂತೆ ವಿನಂತಿಸಿದೆ ಅಂತಾನೆ ಹೇಳಲಾಗ್ತಿದೆ.
ಸ್ನೇಹಿತರೆ, ನೋಡಿದ್ರಲ್ಲ, ಈ ರೀತಿ BCCI ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯಾದಂತಹ PCBಯ ಮೇಲೆ ನೇರವಾಗಿ ಸ್ಟ್ರೈಕ್ ಅನ್ನ ಮಾಡ್ತಾ ಇದೆ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಪೆಹಲ್ಗಾಮ್ ಟೆರರ್ ಅಟ್ಯಾಕ್ ನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದೇ ರೀತಿ ನಮ್ಮ ಭಾರತ ಕೈಗೊಳ್ಳುತ್ತಿರುವಂತಹ ನಿರ್ಧಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅದೇ ರೀತಿ BCCI ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನುವುದನ್ನು ತಪ್ಪದೆ ಕಮೆಂಟ್ ಮಾಡಿ. ನೀವು ಕೂಡ ಕ್ರಿಕೆಟ್ನ ಅಪ್ಪಟ ಅಭಿಮಾನಿಯಾಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಒಂದೊಂದು ಕಮೆಂಟ್ ಅನ್ನ ಹಾಕಿ ಈ ಮೂಲಕ ಪಾಕಿಸ್ತಾನದ ಆ ಒಂದು ಟೆರರಿಸಂಗೆ ಬ್ರೇಕ್ ಹಾಕೋದಕ್ಕೆ ನಮ್ಮ ಕಡೆಯಿಂದಲೂ ಒಂದು ಸ್ಫೂರ್ತಿದಾಯಕ ಹೇಳಿಕೆಗಳು ಹೊರಹೊಮ್ಮಲಿ ಅನ್ನೋದೇ ನಿಮ್ಮೆಲ್ಲರ ಆಶಯ. ಸ್ನೇಹಿತರೆ, ನೀವು ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಮತ್ತು ಹಾಗೂ ನಿಮ್ಮ ಕುಟುಂಬದವರಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿಯ ರೋಚಕ ಕ್ರಿಕೆಟ್ನ ಅದೇ ರೀತಿ ಎಲ್ಲ ರೀತಿಯ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ. ಧನ್ಯವಾದಗಳು.